ಕುಂಭರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಈ ರಾಶಿಯವರಿಗೆ ಕುಂಭರಾಶಿಯವರಿಗೆ 2025ರ ಯುಗಾದಿಯ ಫಲಾಫಲಗಳು ನೋಡೋಕೆ ಹೋದಾಗ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರ ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಕ್ಕಂಥದ್ದು. ಈ ಒಂದು ಕುಂಭರಾಶಿಯವರಿಗೆ ಶನಿ 2ರಲ್ಲಿ, ಗುರು 4ರಿಂದ 5 ಅಂದರೆ ಗುರುಬಲ ಬರ್ತಾ ಇದೆ. ಈ ರಾಶಿಯವರಿಗೆ ಗುರುಬಲ ಬರ್ತಾ ಇರ್ತಕ್ಕಂಥದ್ದು. ಗುರು ದೃಷ್ಟಿ 9ರ ದೃಷ್ಟಿ, ಗುರುವಿನ ಒಂದು ದೃಷ್ಟಿ ಕೂಡ ಈ ಒಂದು ಮನೆಯ ಮೇಲೆ ಬೀಳ್ತಾ ಇರ್ತಕ್ಕಂಥ ಸಂದರ್ಭ. ಇದೆಲ್ಲವನ್ನು ನೋಡೋಕೆ ಹೋದಾಗ ಶನಿ 2ಕ್ಕೆ ಅಂದಾಗ ದೇಹಾಲಸ್ಯಂ ಮನಃಕ್ಲೇಶಂ ಸರ್ವಕಾರ್ಯ ವಿನಾಶಕೃತೆ ಅಂತ ಕರೀತಾನೆ. ಅದರ್ಥ ಏನು? 2ಕ್ಕೆ ಶನಿ ಬರ್ತಾ ಇರತಕ್ಕಂಥದ್ದು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ. ಈ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಆದರೆ ಶನಿ 2ರಲ್ಲಿದ್ದಾಗ ವಾಕಿನಿಂದ ಹುಷಾರು, ಮಾತಿನಿಂದ ಹುಷಾರು. ಹಾಗೆಯೇ ಧನಸ್ಥಾನ, ಸುಮ್ಮನೆ ಖರ್ಚು ಮಾಡೋದು, ಸುಮ್ಮನೆ ಸಾಲ ಮಾಡೋದ್ರಿಂದ ಕಷ್ಟನಾಗುತ್ತೆ. ಆದರೆ ಆರ್ಥಿಕವಾಗಿ ವೃದ್ಧಿ ಆಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ವೃತ್ತಿಯಲ್ಲಿ ಬಡ್ತಿ ಸಿಗುತ್ತೆ, ಪ್ರಯಾಣ ಯೋಗ, ಸಂಬಂಧಗಳು ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ವ್ಯಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಆರೋಗ್ಯ ಸ್ಥಿರತೆ ಇರ್ತಕ್ಕಂಥದ್ದು, ಒತ್ತಡಗಳಿಂದ ಮುಕ್ತರಾಗ್ತೀರಾ. ಅದರಲ್ಲೂ ಕೂಡ ಈ ರಾಶಿಯ ಕುಂಭರಾಶಿಯವರಿಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಬಹಳಷ್ಟು ಅದೃಷ್ಟ ಕಾಲ ಕೊಡೋದಾಗಿರುತ್ತೆ. ರಾಜಕೀಯವಾಗಿ ಪ್ರಗತಿ ಇರುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಯೋಗ. ಇನ್ನು ಗುರು 5ಕ್ಕೆ ಬಂದಾಗ ರಾಜ ಸನ್ಮಾನ ಮೈಶ್ವರ್ಯಂ, ರಾಜ ಸನ್ಮಾನ ಮೈಶ್ವರ್ಯ ಅಂದರೆ ಐಶ್ವರ್ಯ ಇರ್ಬೋದು, ಹಿರಿಯರ ಒಂದು ಸನ್ಮಾನ ಇರ್ಬೋದು, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವೇನು ಕರ್ಮ ಮಾಡಬೇಕು ಅದು ಡಿಸಿಷನ್ ತೊಗೊಂಡು ಮಾಡಿ. ಇವತ್ತು ವ್ಯಾಪಾರ ಮಾಡೋದು, ನಾಳೆ ಉದ್ಯೋಗಕ್ಕೆ ಹೋಗೋದು, ನಾಳೆ ಇನ್ನೊಂದಕ್ಕೆ ಹೋದಾಗ ಸ್ವಲ್ಪ ಕಷ್ಟನೂ ಕೂಡ ಆಗ್ತಕ್ಕಂಥದ್ದು. ಮಡದಿ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗುತ್ತೆ, ವಿದೇಶ ಪ್ರಯಾಣ ಯೋಗ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕುಂಭರಾಶಿಯವರಿಗೆ ಗುರುಬಲ ಇದೆ, ಅದೃಷ್ಟ ಚೆನ್ನಾಗಿದೆ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಅವಕಾಶಗಳು ಚೆನ್ನಾಗಿರುತ್ತೆ, ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಾಹನದ ಸಣ್ಣ ಪುಟ್ಟ ಕಂಟಕಗಳು ಕೂಡ ಇರ್ತಕ್ಕಂಥ ಸಾಧ್ಯತೆ ಈ ಒಂದು ರಾಶಿಯವರಿಗಿರುತ್ತೆ. ಆದಾಯ 6 ಇರುತ್ತೆ, ಖರ್ಚು 5 ಇರುತ್ತೆ, ಸ್ವಲ್ಪ ಉಳಿಕೆ ಆಗುತ್ತೆ. ಈ ರಾಶಿಯವರು ಹನುಮನ ಸ್ತೋತ್ರ, ಹನುಮನ ಚಾಲೀಸ ಹೇಳ್ಕೊಳ್ಳೋದು, ಹನುಮ ಮಂತ್ರವನ್ನು ಹೇಳ್ಕೊಳ್ಳೋದು, ಕೇಸರಿಯನ್ನು ಹನುಮನಿಗೆ ಅರ್ಪಣೆ ಮಾಡೋದು, ಸಾಧ್ಯವಾದಷ್ಟು ಮಂಗಳವಾರ ಅಥವಾ ಶನಿವಾರ ವೀಳ್ಯದೆಲೆ ಹಾರವನ್ನು ಹಾಕ್ತಕ್ಕಂಥದ್ದು, ಹನುಮನ ದೇವಸ್ಥಾನದಲ್ಲಿ ಚಿತ್ರಾನ್ನವನ್ನು ಒಂದು 3 ಶನಿವಾರ ಅಥವಾ 3 ಮಂಗಳವಾರ ದಾನ ಕೊಟ್ಟರೆ ಈ ವರ್ಷದಲ್ಲಿ ಸಾಕಷ್ಟು ಒಳ್ಳೆಯದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಯುಗಾದಿಯ ಫಲದಿಂದ 2025ರ ಯುಗಾದಿಯ ಫಲ ಕುಂಭರಾಶಿಯವರಿಗೆ ತುಂಬಾ ಅದೃಷ್ಟ ಕೂಡಿ ಬರ್ತಕ್ಕಂಥ ಒಂದು ಯೋಗ ಕೂಡ ಚೆನ್ನಾಗಿರ್ತಕ್ಕಂಥ ವರ್ಷ ಕೂಡ ಆಗಿರುತ್ತೆ.